ರಾಯರ ಮಠಕ್ಕೆ ಹೋಗಿ ತುಂಬ ದಿನ ಆಗಿತ್ತು. ಅದೇ ಟೈಮಲ್ಲಿ ಫ್ರೆಂಡ್ ಒಬ್ಬರು ಹೊನ್ನ ಮಂತ್ರಾಲಯ ಮಠದ ಬಗ್ಗೆ ಹೇಳಿದರು. ಹೇಗೂ ರಾಯರವಾರ ಗುರುವಾರ ಆಗಿದ್ದರಿಂದ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊನ್ನಗನಹಟ್ಟಿಲಿರುವ ಹೊನ್ನ ಮಂತ್ರಾಲಯದ ರಾಯರ ಮಠಕ್ಕೆ ಹೊರಟ್ವಿ. ಈ ಸ್ಥಳದ ಬಗ್ಗೆ ತುಂಬ ಜನರು ತುಂಬ ಪಾಸಿಟಿವ್ ಆಗಿ ಹೇಳಿದರು. ಅದಕ್ಕೆ ನಾವು ಒಂದು ಸಲ ಹೋಗಿ ಬರೋಣ ಅಂತ ಹೊರಟ್ವಿ. ನಮ್ಮ ವೈಟಿ ಎತ್ಕೊಂಡು ಮಠದ ಕಡೆ ನಮ್ಮ ಸವಾರಿ ಶುರು ಆಯಿತು. ನಮ್ಮನೆಯಿಂದ ಸುಮಾರು 1 ಗಂಟೆ ಜರ್ನಿ. ನಾವು ತುಮಕೂರು ಮಾಗಡಿ ನೈಸ್ ರೋಡ್ ರೂಟಲ್ಲಿ ಜರ್ನಿ ಮಾಡಿ ಟೆಂಪಲ್ ರೀಚ್ ಆದ್ವಿ. ಬಸ್ಸಲ್ಲಿ ಬರೋರಿಗೆ ಆದರೆ ಹೊನ್ನಗನಹಟ್ಟಿ ಸ್ಟಾಪ್ ತನಕ ಬಸ್ಸಸ್ ಅವೈಲೇಬಲ್ ಇದೆ. ಅಲ್ಲಿಂದ 1.4 ಕಿಲೋಮೀಟರ್ ಕಾಲ್ನಡಿಗೆ ಅಥವಾ ಆಟೋದಲ್ಲಿ ಹೋಗಿ ಟೆಂಪಲ್ ರೀಚ್ ಆಗ್ಬೋದು. ಅಲ್ಲಿ ರೀಚ್ ಆದ ತಕ್ಷಣ ಪೂಜೆ ಸಾಮಾನೆಲ್ಲ ತೆಗೆದುಕೊಂಡು ದೇವಸ್ಥಾನದೊಳಗೆ ಕಾಲಿಟ್ಟ ತಕ್ಷಣ ಒಂದು ಪಾಸಿಟಿವ್ ಆ್ಯಂಡ್ ಡಿವೈನ್ ಫೀಲ್ ಆಗೋಕ್ಕೆ ಶುರು ಆಯಿತು. ಹೂವಿನ ಅಲಂಕಾರದಲ್ಲಿ ಮಿನುಗ್ತಿದ್ದ ರಾಯರ್ ಬೃಂದಾವನ ಮುಂದೆ ನಿಂತ್ಕೊಂಡ ತಕ್ಷಣ ಮಂತ್ರಾಲಯದಲ್ಲಿ ಇರೋ ಥರನೇ ಫೀಲ್ ಆಯಿತು. ರೈಟ್ ಸೈಡಲ್ಲಿ ನಮ್ಮ ಆರಾಧ್ಯ ದೈವ ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ಲೆಫ್ಟ್ ಸೈಡಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರ ದರ್ಶನ ಕೂಡ ಆಯಿತು. ಈ ಟೆಂಪಲ್ ಸ್ಪೆಷಾಲಿಟಿನೇ ಅಲ್ಲಿ ಕಾಯಿ ಕಟ್ಟಿ ಹರಕೆ ಮಾಡ್ಕೊಳ್ಳೋದು. ನಮ್ಮ ಆಸೆಗಳನ್ನ ಅಥವಾ ಕಷ್ಟಗಳನ್ನ ಅಲ್ಲಿರೋ ಅರ್ಚಕರ ಹತ್ರ ಹೇಳ್ಕೊಂಡಾಗ ಅದಕ್ಕೆ ಪರಿಹಾರವಾಗಿ ಎಷ್ಟು ವಾರಗಳ ವ್ರತ ಮಾಡಬೇಕು ಅಂತ ಅವರೇ ಸಜೆಸ್ಟ್ ಮಾಡ್ತಾರೆ. ವ್ರತ 9 ವಾರ, 16 ವಾರ ಅಥವಾ 21 ವಾರದ್ದಾಗಿರುತ್ತೆ. ನಾವು ಕೂಡ ನಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡಾಗ ಅರ್ಚಕರು 21 ವಾರದ ವ್ರತ ಮಾಡೋಕ್ಕೆ ಸಜೆಸ್ಟ್ ಮಾಡಿದರು. ಅದೇ ಥರ ನಾವು ಸಂಕಲ್ಪ ಮಾಡಿ ಕಾಯಿ ಕಟ್ಟಿದ್ವಿ. ಈ ವ್ರತದ ಪ್ರಕಾರ ಮೊದಲು ಕಾಯಿಗೆ ಪೂಜೆ ಮಾಡಬೇಕು. ಅದನ್ನು ಅಲ್ಲಿ ಕಾಯಿ ಕಟ್ಟೋರಿಗೆಲ್ಲ ಅರ್ಚಕರೇ ವಿಧಿವಿಧಾನದಿಂದ ಮಾಡಿಸ್ತಾರೆ. ಪೂಜೆ ಆದಮೇಲೆ ಕಾಯಿನ ಬೃಂದಾವನದ ಮುಂದೆ ಇಟ್ಟು 21 ದೀಪನ ಇಟ್ಕೊಂಡು ಅಲ್ಲಿ ಇರೋ ಕುಂಡದ ಸುತ್ತ 21 ಪ್ರದಕ್ಷಿಣೆ ಹಾಕಿ ಆಮೇಲೆ ಆ ದೀಪನ ಕುಂಡದೊಳಗೆ ಹಾಕಬೇಕು. ಆಮೇಲೆ ಪೂಜೆ ಮಾಡಿರೋ ಕಾಯಿ ಇಟ್ಕೊಂಡು 30 ಪ್ರದಕ್ಷಿಣೆ ಹಾಕಿ ಆಮೇಲೆ ಆ ಕಾಯಿನ ಕಾಯಿ ಕಟ್ಟೋ ಪ್ಲೇಸಲ್ಲಿ ಕಟ್ಟಬೇಕು. ಆಮೇಲೆ ಬೃಂದಾವನದ ಸುತ್ತ 16 ಪ್ರದಕ್ಷಿಣೆ ಹಾಕಬೇಕು. ಒಟ್ಟು 54 ಪ್ರದಕ್ಷಿಣೆ ಆಗುತ್ತೆ. ಯಾರು ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅನ್ನೋದು, ಎಷ್ಟು ವಾರದ ವ್ರತ ಮಾಡ್ತಾರೆ ಅನ್ನೋದ್ರ ಮೇಲೆ ನಮಗೆ ಕೊಡೋ ಕಾರ್ಡಲ್ಲಿ ಮೆನ್ಷನ್ ಆಗಿರುತ್ತೆ. ನಿಜವಾಗ್ಲೂ ಈ ಪ್ಲೇಸಲ್ಲಿ ನಮಗೆ ತುಂಬಾ ಪಾಸಿಟಿವ್ ವೈಬ್ ಫೀಲ್ ಆಯಿತು. ಆ್ಯಂಡ್ ಅಲ್ಲಿ ಅಷ್ಟೊಂದು ಜನ ರಾಯರು ನಂಬಿ ಬರೋದು ನೋಡಿ ನಾವು ಕೇಳಿ ಹೋಗಿದ್ದು ನಿಜ ಅಂತ ಕೂಡ ಅನ್ನಿಸ್ತು. ಕೊನೆಗೆ ರಾಯರಿಗೆ ನಮಸ್ಕಾರ ಸಲ್ಲಿಸಿ ಅಲ್ಲಿ ಕೊಡೋ ಅನ್ನಪ್ರಸಾದನ ಸ್ವೀಕರಿಸಿ ಮನಸ್ತೃಪ್ತಿಯಿಂದ ಹೊರಟ್ವಿ. ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳೋಕ್ಕೆ ಕಷ್ಟಪಡೋದ್ರ ಜೊತೆ ದೈವ ಬಲನೂ ಇರಬೇಕು ಅನ್ನೋದು ತುಂಬ ಸತ್ಯವಾದ ಮಾತು. ಸೊ ನೀವು ಒಂದು ಸಲ ಫ್ಯಾಮಿಲಿ ಜೊತೆ ಈ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬನ್ನಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು, ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು, ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ, ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. Watching our video, please subscribe, like and share and comment down below. ನಿಮ್ಮೆಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀವಿ. ಬಾಯ್.